ರಾಮನ ಮೆರವಣಿಗೆ ಮ್ಯಾಗ ಕಲ್ಲು ಹೋಗದ್ರ, ಗಣಪತಿ ಮ್ಯಾಗ ಕಲ್ಲು ಹೋಗದ್ರ, ಇವ್ರಂಗ್ ಕಠಿಣ ಕ್ರಮ ಕೈಗೊಳ್ಳೋ ಸರ್ಕಾರ 2028 ಇರುವುದಿಲ್ಲ. ಹಳಬೂರ್ಕ ಸರ್ಕಾರ ಇರುವುದಿಲ್ಲ. ಪೊಲೀಸರು ಟ್ರಾನ್ಸ್ಫರ್ ರೊಕ್ಕ ತಿರುವು ಸರ್ಕಾರ ಇರುವುದಿಲ್ಲ. ಹಡ ಹಡ್ಕೋತ ಅಡ್ಡಾಡುವಂತವ್ರು ಇರುವುದಿಲ್ಲ. ನಮ್ಮ ಸರ್ಕಾರ ಬರೋದು ಗ್ಯಾರಂಟಿ, ನಾವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಇವೆಲ್ಲ ಯಾಕೆ ಕೂಡಿರಿ ಅಂದ್ರೆ JCB ಸಲ ಕೂಡಿರಿ. ಮೂರು ದಿವಸದಿಂದ ನಾನು ಚುನಾವಣೆ ಮಾಡ್ತಾ ಇದ್ದೀನಿ. ಜನರೇನ್ ಹೇಳ್ತಾರಂದ್ರ 28ಕ್ಕೆ ನೀವು ಮುಖ್ಯಮಂತ್ರಿ ಆಗ್ಬೇಕು, ಪ್ರತಿ ಪೊಲೀಸ್ ಸ್ಟೇಷನ್ ಮಗಲಿ 2 JCB ನಿಂದಿರ್ಸ್ಬೇಕಂತ. ನನ್ನ ಟೈಮ್ನಾಗ ಯಾವರೇ ಮಗ ಪೊಲೀಸ್ ಸ್ಟೇಷನ್ ಮ್ಯಾಗ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡಿದ್ರೆ AK-47 ಅಲ್ಲೇ ಡಮ್ಮ. ಫಿರ್ಯಾದಿದಾರರು ಪ್ರಥಮ ತನಿಖಾ ವರದಿ ಅವೆಲ್ಲ ಮ್ಯಾಗ ಅಲ್ಲಿ ಜನ್ನತ್ತರ ಇಲ್ಲೇ ಯಾಕಂದ್ರೆ ಇಲ್ಲಿ ಗಣಪತಿಗೆ ಇವತ್ತು ಕಲ್ಲು ಒಗಿತಾರ. ಇವತ್ತು ಗಣಪತಿಗೆ ನೋಡ್ರಿ, ಮೊನ್ನೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲ ಚಪ್ಪಲಿ ಹೋಗಿತಾರೆ, ನಮ್ಮ ಪೊಲೀಸರ ಮೇಲೆ ಕಲ್ಲ ಹೋಗಿತಾರೆ. ಅಂದ್ರೆ ತಿಂಡಿ ಏಟೈತಿ ಮಕ್ಕಳು. ಮತ್ತೆ ನಮ್ಮವರು ಕೆಲವು ಮಂದಿ ಹಂಗೆ ಅದಾವು. ಗೃಹ ಮಂತ್ರಿ ಆದ್ಕೊಂಡು ಕಠಿಣ ಕ್ರಮ ಕೈಗೊಳ್ಳಲ್ಲ. ಅವರು ಅತಿ ಕಠಿಣ ಕ್ರಮ ಏನೂ ಮಾಡಲಿಲ್ಲ. ಒಬ್ಬ ಗೃಹ ಮಂತ್ರಿಗೆ ಹೇಳಿದೆ, ಎದಕ್ಕೆ ಕಿಸಿಲಾಕ ಹಾಕಿದ್ರೆ ಹಜನಂ ಕೊಡು. ಸ್ವಲ್ಪ ಯಾರು ಗಂಡಸರಂಗ ಮಾತಾಡಂಗಾರ ಇರ್ಬೇಕಲ್ಲ. ಪಾಪ ಏನು ಗೃಹ ಮಂತ್ರಿ ಅಂತ ಏನೂ ಗೊತ್ತಿಲ್ಲ, ಎಲ್ಲೋ ದಾಂಧೆ ಆಗೈತಿ ಗೊತ್ತಿಲ್ಲ, ಏನೋ ಅಲ್ಲಿ ಅನಾಹುತ ಆಗೈತಿ ಗೊತ್ತಿಲ್ಲ. ತಿಳ್ಕೊಂಡು ಹೇಳ್ತೀನಿ, ಈ ಗೃಹ ಮಂತ್ರಿಗಳನ್ನೇ ಬಹಳ ನಮ್ಮ ಸರ್ಕಾರ ಇದ್ದಾಗ ಅಂಥವ್ರನ್ನೇ ಮಾಡಿದ್ರು, ಈಗಲೂ ಅವೇ ಕಂಟಿನ್ಯೂ ಆಗಿಬಿಟ್ಟೆ. ಎಲ್ಲಿ ರಾಜ್ಯ ಸುಭಿಕ್ಷೆ ಶಾಂತಿ ಇರಬೇಕು, ರಾಮನವಮಿ ನಾವು ಮಾಡ್ತೀವಂದ್ರೆ ಯಾಕಪ್ಪ ಈ ದೇಶನಾಗ ರಾಮನವಮಿ ಯಾವ ಏರಿಯಾದಾಗ ಅಡ್ಡಾಡಬಾರ್ದ? ಏನು ಇದು ಹಿಂದೂಸ್ತಾನ ಐತೆ, ನಮ್ಮದೇ ಐತೆ ಭಾರತ, ಹಿಂದೂಗಳ ರಾಷ್ಟ್ರ. ನಿಮ್ಮದು ನೋಡೋದಾಗುದಿಲ್ಲ ಅಂದ್ರೆ ಮನೆ ಕೊಡ್ರಿ ಮಕ್ಕಳ. ಆದ್ರೆ ಇನ್ನು ಮೇಲೆ ಜನ ಕರ್ನಾಟಕದಾಗ ನಾನು ನೋಡ್ತಾ ಇದ್ದೀನಿ. ನಾನು ಬಾಗಲಕೋಟೆ ಇಲೆಕ್ಷನ್ದಾಗ ನಿನ್ನೆ ಒಂದು ಹಳ್ಳಿ ಒಳಗ 10,000 ಕಾರ್ಯಕರ್ತರು 2 JCB ಹೂವು ಹಾಕಿದ್ರು. ಎದಕ್ಕೆ ಹಾಕ್ಲಾಕತ್ತಾರ? ಹುಡುಗಾಟಿಗೆ ಎಲ್ಲರೇ ಹೋಗಿ ಮ್ಯಾಗಿನವ್ರಿಗೇನೋ ನಾಟಕ ಮಾಡಿ ಲೀಡರ್ ಆಗ್ಲಕ್ಕಲ್ಲ ಯತ್ನಾಳು. ನಾವು ಜನರಿಂದ ಬಂದ ಲೀಡರು. ಯೋಗಿ ಆದಿತ್ಯನಾಥ್ ಯಾರು ಲೀಡರ್ ಮಾಡಲಿಲ್ಲ. ಯೋಗಿ ಆದಿತ್ಯನಾಥ್ ಸ್ವಂತ ಲೀಡರ್ ಆಗಿದ್ರು. ಅಂತ ಸರ್ಕಾರ ಬೈತಿಲ್ಲ ಕರ್ನಾಟಕದಾಗ. ನೋಡಿ ಲೌಚಿಯಾದ ಎಷ್ಟು ಭಯಾನಕ ಪರಿಸ್ಥಿತಿ ಹುಬ್ಬಳ್ಳಿಯಾಗ ಆಗ್ತಾ ಇದೆ. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಲೌಚಿಯಾದಾದ್ರೆ ಇನ್ನಾತನೂ ಅದ್ರ ಬಗ್ಗೆ ಯಾವುದೇ ರೀತಿ ಕಣ್ಣೀರು ಹಾಕ್ತಾರ ತಂದೆ ತಾಯಿ. ನಿನ್ನೆ ಇಲ್ಲೊಂದು ಘಟನೆ ಆಗಿದೆ. ನೀವೆಲ್ಲ ನಮ್ಮ ಹೆಣ್ಮಕ್ಳು ನಮ್ಮ ಮನ್ಯಾಗ ಎಲ್ಲರೂ ಜಾಗೃತಿ ಇರಬೇಕು. ಎಲ್ಲರೂ ಪೊಲೀಸರೇ ಮಾಡ್ಬೇಕಂತ ತಲೆಯಾಗೈತಿಲ್ಲ, ಇದು ತಲೆಯಾಗ ತೆಗೀರಿ ಮೊದಲು. ಅವ್ರೇನ್ ಗೊತ್ತಾಗ್ಬೇಕು, ನೀವು ಒಳಗಿಂದ ಒಳಗೆ ಏನ್ ಮಾಡಿರ್ತೀವಿ ಗಪ್ಚುಪ್ಪು. ಅದಕ್ಕೆ ಬಂಧುಗಳೇ, ನಾ ಇಷ್ಟೇ ಈ ಸಂದರ್ಭದಾಗ ಹೇಳ್ತಾ ಇದ್ದೀನಿ, ನಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ನೀವೆಲ್ಲ ಕಡೆ ನೀವು ಸಹ ಯಾರಾದರೂ ಸಂಶಯ ಬಂದ್ರೆ ಅವ್ರ ಮನೆಗೆ ತಿಳಿಸುವಂಥದ್ದು, ಮಾಹಿತಿ ಕೊಡುವಂಥದ್ದು ನೀವು ಮಾಡಲಿದ್ರೆ ನಮ್ಮ ದೇಶದಲ್ಲಿ ಲವ್ ಜಿಹಾದ್ ಅನ್ನುವಂಥದ್ದು ಒಂದು ದೊಡ್ಡ ಷಡ್ಯಂತ್ರ. ಭಾರತವನ್ನ 2047ಕ್ಕೆ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥ ದೊಡ್ಡ ಷಡ್ಯಂತ್ರ ನಡೆದಿದೆ. ಏನೋ ಸುದೈವ ನಮ್ಮ ದೇಶದಲ್ಲಿ ಅಜಿತ್ ದೋವಲ್ ಅಂತ ಒಬ್ಬ ಒಳ್ಳೆ IPS ಆಫೀಸರು, ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ನಮ್ಮ ಭಾರತಕ್ಕಂತ. ಈಗ ಮೊದಲು ಎಂಥ ಸಿನಿಮಾ ಬರ್ತಿದ್ದಿಲ್ಲ, ನಾವು ನೋಡ್ತಿದ್ದೀವಿ. ಆ ದೊಡ್ಡ ಮಗ ಯಾರೋ ದಾವೂದ್ ಇಬ್ರಾಹಿಂ ರೊಕ್ಕ ಕೊಡೋ ಸಿನಿಮಾ ಬರ್ತಿತ್ತು. ಎಲ್ಲ ಸೇರಿ ಸರ್
ಹಿಂದೂ ಪರವಾಗಿ ಭಾರತದ ಪರವಾಗಿ ಯಾವುದರೆ ಸಿನಿಮಾ ಬರ್ತಿಗಿದ್ರೆ ಅದನ್ನ ಕಟ್ ಮಾಡ್ತಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಬಂದ ಮ್ಯಾಗ ಕೇರಳ, ಕಾಶ್ಮೀರ್, ದುರಂಧರ್ 1, ದುರಂಧರ್ 2 ನೋಡಕತ್ತಿರಲಿಲ್ಲ ಎಲ್ಲರೂ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಅವೆಲ್ಲ ಸತ್ಯ ಘಟನೆ. ನಮ್ಮಲ್ಲಿ ಚಲೋ ಚಲೋ ಒಳ್ಳೆ ಪೊಲೀಸ್ ಅಧಿಕಾರಿಗಳು, ಮಿಲಿಟರಿ ಅದ ಅಂತೇಳಿ ನಾವು ಇನ್ನಾನು ಇಷ್ಟೆಲ್ಲ ಭಯಾನಕ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಹಿಂದೂಗಳು ಒಂದು ರೀತಿಯಿಂದ ನೆಮ್ಮದಿಯಿಂದ ಇರ್ಲಿಕ್ಕೆ ಕಾರಣ ನಮ್ಮ ದೇಶವನ್ನು ಗಡಿ ಕಾಯುವಂತ ಸೈನಿಕರು, ನಮ್ಮ ದೇಶದಲ್ಲಿರುವಂತ ಪೊಲೀಸರು. ಅವ ಯಾವ ಹೈದರಾಬಾದ್ ನಾವು ಹೇಳ್ತಾನೆ, ಹೆಂಗಂತಾನ 15 ಮಿನಿಟ್ तुम 100 करोड़ है ना, हम 25 करोड़ है ना, 15 मिनट पुलिस को हटाओ, पूरा हिंदुओं को खत्म करेंगे तन बंधुಗಳೇ. ಅಲ್ಲೋ ಮಗನೇ, 15 ಮಿನಿಟ್ ಬೇಡ, ನಮ್ಮ ಹಿಂದೂಗಳು ಬರೀ 5 ಮಿನಿಟ್ ಕೊಡ್ರಿ. ಇಲ್ಲಿ ಅದ್ರ ಪೊಲೀಸರ ಅಂಜಿಕೆ ಕೆಟ್ಟೈತು ನೋಡ ಅಂಬಾನಿಗೆ. ಪೊಲೀಸರನ್ನೇ ಎದುರಿಸೋದಾಗುದಿಲ್ಲ ಅಂದ್ಮ್ಯಾಗ ಹಿಂದೂಗಳನ್ನೇನು ಎದುರ್ತಾನ ಮಗ ಇವ. ಹಿಂಗೆ ಉತ್ತರ ಕೊಡಬೇಕಿಲ್ಲ, ಹೆಂಗ್ ಕೊಡ್ಬೇಕು? ಸನ್ಮಾನ್ಯ ಶ್ರೀ OS ಇವರು ಹೇಳಿದ್ದಾನೆ, ತೀವ್ರವಾಗಿ ಖಂಡಿಸುತ್ತೇನೆ. ಕೆಲವೊಂದು ನಮ್ಮ ಲೀಡರ್ಗಳು ತೀವ್ರವಾಗಿ ಖಂಡಿಸುತ್ತೇನೆ, ಉಗ್ರಗಾಮಿಗಳ ಕೃತ್ಯವನ್ನು ಅತ್ಯಂತ ಖಂಡನೀಯ. ಇಂಥ ಲೀಡರ್ಗಳಿಂದ ಕರ್ನಾಟಕದ ಮ್ಯಾಗ ಉದ್ಧಾರ ಆಗೋದಿಲ್ಲ. ಈಗೆಲ್ಲ ಏಕ್ ಮಾರ್ ದೋಚಕರ. ಯಾಕಂದ್ರೆ ನೋಡಿರೋದು ಹೆಂಗ ಇದಂದ್ರೆ, ಮದ್ದೂರ್ಗೆ ಹೋಗಿದ್ದೆ ನಾವು. ಅಲ್ಲೇನೇ ಲಿಂಗಾಯತರಿಲ್ಲ, ಹಿಂದುತ್ವಲ್ಲ, ಏನೂ ಇರಲಿಲ್ಲ. ಮದ್ದೂರ್ನಾಗ ಅಲ್ಲಿ ನಮ್ಮ SP ಹೇಳ್ತಾ ಇದ್ರು, ಸರ್ ನಾನು 400-500 ಮಂದಿ ಸೇರ್ಬೋದು ನಿಮ್ಗೆ ತಿಳ್ಕೊಂಡಿದ್ದೆ. 20-25 ಸಾವಿರ ಜನ ಎಲ್ಲಿದ್ದು ಬಂದ್ರು, ಮೋಟರ್ ಸೈಕಲ್ ತಗೊಂಡು ಆ ಕಡಿದ್ದು ಈ ಕಡಿದ್ದು ಬಂದು ಮದ್ದೂರ್ನಾಗ ಚೆನ್ನಾಗಿಟ್ಟು ಸಂಘಟನೆ ಆಗ್ಯಾರ. ಆ ಮದ್ದೂರು ಲೀಡರ್ಗಳು ಏನಿದ್ರಲ್ಲ, ಅವು ಗಾಬರಿಯಾಗಿ ನನಗ್ ಬಂದು ವಿಧಾನಸಭಾದಾಗ ನಮ್ಮ ಏರಿಯಾಕ್ಕೆ ಯಾಕೆ ಬರ್ತಾ ಇದೆಯನ್ನ, ನಿಮ್ಮ ಜಾತಿನೇ ಇಲ್ಲ ಅಂತ ಕೇಳ್ತಾರ. ನಾ ಹೇಳಿದವ್ರಿಗೆ, MLAಗಳು ಇಬ್ರು ಬಂದು ಕೂತು ನಾನು ಆಜು ಬಾಜು, ದಯವಿಟ್ಟು ನಮ್ಮಲ್ಲಿ ಬರಬೇಡಣ್ಣ, ನೀವು ಉತ್ತರ ಕರ್ನಾಟಕದಾಗ ಏನ್ ಮಾಡ್ಕೋತೀವಿ ಮಾಡ್ಕೋ. ನಾ ಹೇಳ್ದೆ, ನಮ್ಮ ನಿನ್ನ ಸಲುವಾಗಿ ಬರೋದಿಲ್ಲಪ್ಪ, ನಮ್ಮ ಹಿಂದೂಗಳು ಕರೀಲಾಕತ್ತಾರ, ಅದಕ್ಕೆ ನಾ ಬರ್ಲಾಕತ್ತೀವಿ. ಮತ್ತೆ ಹೋಗಿದ್ದೆ ಮೊನ್ನೆ, ನಮ್ಮ ಭಗತ್ ಸಿಂಗ್ 3 ಜನ ರಾಜಗುರು ಸುಖದೇವರ ಬಲಿದಾನ ದಿವಸತ್ತು ಮಾಡಿದ್ರು. ನಾವೆಲ್ಲೂ ಗಾಡಿ ಕಳಿಸಿಲ್ಲ. ನಿಮ್ಗೆ ಯಾರ್ಯಾರು ಗಾಡಿ ಕಳಿಸಿದ್ರಿ? ಇಲ್ಲಿ ಬಂದವ್ರಿಗೆ ಎಲ್ಲರೂ ಡಾಬಾದಾಗ ಊಟ ಮಾಡಿಸಿವಿ ಅಂದ್ರೆ ಈಗ 80 ರೂಪಾಯಿ ಕೊಟ್ಟಿವನು. ನೀವೆಲ್ಲ ಎದಕ್ಕೆ ಬಂದಿರಿ? ಹಿಂದುತ್ವ. ಅಲ್ಲಿ ಬಾಗಲಕೋಟ್ನಾಗ ಕರ್ಸಲಾಕತ್ತಾರೆ ಕೆಲವೊಂದು ಲೀಡರ್ಗಳು. ನಮ್ಮ ಮರ್ಯಾದೆ ಹೋಗ್ಲಾಕತ್ತೈತಿ, ಯತ್ನಾಳ್ ಹೋದ್ರೆ ಇಟ್ಟು ಮಂದಿ ಸೇರ್ತಾರ ಅಂತೇಳಿ ಪಾಸ್ ಕೊಟ್ಟು 2 ಲೀಟರ್ ಪೆಟ್ರೋಲ್ ಹಾಕಿ ಮೋಟರ್ ಸೈಕಲ್ ಏನೋ ರ್ಯಾಲಿ ಮಾಡ್ಬೇಕಂತಾರ. ಅರ್ಧ ಮಂದಿ ಮೊದಲೇ ಹೋಗಿರ್ತಾರೆ, ಅರ್ಧ ಮಂದಿ ಹಿಂಗೆ ಹೊಳ್ಳಿ ಬಿಡ್ತಾರೆ. ಇವ್ರ ಜೀಪ್ ಮುಂದೆ ಯಾರು ಟಾಟಾ ಮಾಡ್ಕೊತಾರೆ. ಅದಕ್ಕೆ ಕರ್ನಾಟಕದಾಗ ಹಿಂದೂಗಳು ಜಾಗೃತರಾಗಕತ್ತಾರ ಸಂಕೇತ. 2028ಕ್ಕ ಕರ್ನಾಟಕದಲ್ಲಿ ಹೊಸ ಅಧ್ಯಾಯ ಹಿಂದೂ ಸರ್ಕಾರ ಬರ್ತೈತೆ ಅನ್ನೋಂಥ ಸಂಕೇತ ಇವತ್ತು ನಮಗೆಲ್ಲ ಕಾಣಿಸ್ತಾ ಇದೆ ಬಂಧುಗಳೇ. ನಾವೆಲ್ಲ ಒಕ್ಕಟ್ಟಾಗದಿದ್ರೆ ಇವತ್ತೇನೈತಿ ಈ ಸರ್ಕಾರನಾಗ ಹೇಳಿ ನೋಡೋಣ. 2,88,903 ಸರ್ಕಾರಿ ಹುದ್ದೆ ಖಾಲಿ ಅದಾವು. ಪೊಲೀಸರ ಭರ್ತಿ ಮಾಡ್ತಾ ಇಲ್ಲ. ಖಾಸಗಿ ಏನ ನಿಗಮ ಮಂಡಳಿಗಳು ಅದಾವಲ್ಲ, 1 ಲಕ್ಷ ಹುದ್ದೆ ಖಾಲಿ ಅದಾವ. ನಮ್ಮ ಯುವಕರು ಇಷ್ಟೆಲ್ಲ ಕಲ್ತಾರೆ, MBA ಕಲ್ತಾರೆ, PA ಕಲ್ತಾರೆ, PE ಕಲ್ತಾರೆ, ಕಲ್ತು 3 ಲಕ್ಷ ಹುದ್ದೆ ಖಾಲಿ ಇತ್ತು. ಈ ಸರ್ಕಾರ ಆ KPSC ಅನ್ನುವಂಥದ್ದೊಂದು ಖತರ್ನಾಕ್ ಸಂಸ್ಥೆ. ನಾ ಏನಾರೇ ಮುಖ್ಯಮಂತ್ರಿ ಆದ್ರ ಅದನ್ನ ಕಿತ್ತು ನೋಡೋದು EPSC ಮಾಡಲ್ ಮಾಡ್ತಾರೆ. ಯಾರಿಗೂ ಮೆರಿಟ್. ಒಬ್ಬ ಬಡವ ದಲಿತನು ಮೆರಿಟ್, ಯಾವ ಜಾತಿಯವನೇ ಇರಲಿ ಅವ್ರೆಂದಾಗೂ PSI KS ಇಲ್ಲೆಲ್ಲ ಬರೀ ಇದೆ ತಂದ. KPSC ಅಂದ್ರೆ ಅದು ಬರೀ ಮುಖ್ಯಮಂತ್ರಿ ನಾಮಿನೇಟ್ ಮಾಡ್ತಾರ, ಚೇರ್ಮನ್ ಮೆಂಬರ್ಗಳನ್ನ.
ಆ ಚೇರ್ಮನ್ ಆದವ್ರಿಗೆ 50 ಕೋಟಿ, ಆ ಮೆಂಬರ್ ಆಗೋರಿಗೆ 10 ಕೋಟಿ, ಮತ್ತೆ ಜಾತಿ ಮ್ಯಾಗ ಇದನ್ನ ಡಿಸಾಲ್ವ್ ಮಾಡಿ UPSC ಹಂಗದ ಅಲ್ಲ ಇವತ್ತು. ಆ ಮಾಡೆಲ್ ಮಾಡಲಿಲ್ಲ ಅಂದ್ರೆ ನಮ್ಮ ಬಡ ಮಕ್ಕಳಿಗೆ ಈ ರಾಜ್ಯದಲ್ಲಿ ಬಡವರು ಯಾರೇ ಪೊಲೀಸರು ಆಗಬೇಕು, PS ನೋಡಿ PSI ಹಗರಣ ಆಗ್ತಾರೆ, ಕೋಟಿ ಗಟ್ಟಲೆ ಅವ್ರಿಗೇನೂ ಆಗುದಿಲ್ಲ, ಬೇಲ್ದಿಂದ ಹೊರಗೆ ಬರ್ತಾರೆ. ಅದ್ರಾಗ ಎಲ್ಲರೂ ಕೂಡ್ಬಿಟ್ಟಾರ, ಎಲ್ಲ ಅಡ್ಜಸ್ಟ್ಮೆಂಟ್. ನೀವು ಬಂದಾಗ ನೀವು ಹೊಡಿರಿ, ನಾವು ಬಂದಾಗ ನಾವು ಹೊಡಿರಿ. ಅದಕ್ಕೆ ನಾನು ಹೊರಗೆ ಹಾಕಿದ್ರು. ನೀವು ಎಲ್ಲರೇ ಹಿಂಗೆ ಹೋಯ್ತು ಏನೇನು CM ಆದಂದ್ರೆ ನಮ್ದೆಲ್ಲ ಅಡ್ಜಸ್ಟ್ಮೆಂಟ್ಗಳು. ನಾವು ವಿಧಾನಸಭೆದಾಗ ಹೇಳಿದ ಮೊನ್ನೆ, ನೀವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲರೂ ಮನೆಯಾಗಿದ್ದೀರಿ, ನೀವೆಂದೂ ಸುಧಾರಿಸೋದಿಲ್ಲ. ಕರ್ನಾಟಕದಾಗ JCB ಬೇಡ್ಲಾಕತ್ತಾರ ಜನ. ನನಗೇನು ರೊಕ್ಕ ತಿನ್ನೋದು ಚಟ ಇಲ್ಲ. ನಾವು CM ಆದ್ರೂ ಏನು ₹1 ಯಾರ್ದು ಬೇಕಾಗಿದೆ. ನಂದು ಸೆಟ್ಲ್ ಆಗಿಬಿಡ್ತೀನಿ ನಾನು. ಈಗ ಏನೇನು ಮಾಡೋದು ನಿಮ್ಮ ಸಲಾಗಿನೇ ಎಲ್ಲ ಪೂರ್ತಿ. ಅದಕ್ಕೆ ನಮ್ಮ ಅರವಿಂದ್ ಬೆಲ್ಲದವ್ರಿಗೆ ಅನ್ಸ್ಬೋದು ಇನ್ನು ಪಕ್ಷ ಮುಖ್ಯಮಂತ್ರಿ ತೀರ್ಮಾನ ಮಾಡಿ ಮಾಡೋರು ಇಲ್ಲದ ಗೊತ್ತು. ಯಾರೋ ಅಪ್ಪ ಮಕ್ಕಳು ಹೋಗಿ ಹೇಳಿದ್ರ ಮ್ಯಾಗ ಆಗುದಿಲ್ಲ ಈ ಸಲ. ಈ ಕರ್ನಾಟಕದಾಗ ಹೆಂಗಾಗ್ತದೆ CM ಕರ್ನಾಟಕ ಜನಾಂಗ ಮಾಡ್ತಾರ. ನಾ ಮನ್ಯಾಗ ಕೂತಿದ್ದೆ, ನನಗೆ ಉಚ್ಚಾಟ ಮಾಡಿದ್ರಿ ನೀವು ಯಾಕೆ ಬರ್ತೀವಿ. ನಾವು ಸಿದ್ದರಾಮಯ್ಯ ಮೊನ್ನೆ ಕೇಳಿದ್ರು, ಮಿಸ್ಟರ್ ಯತ್ನಾಳ್ ನಿನ್ನ ಪಾರ್ಟಿದಿಂದ ಉಚ್ಚಾಟ ಮಾಡ್ಯಾರ ಮತ್ತೆ ಯಾಕೆ ಬಂದೆ. ನಾ ಹೇಳಿದೆ, ನಾನು BJPದಿಂದ MLA, BJP ನನಗೆಲ್ಲ ಕೊಟ್ಟೈತಿ. ವೀರಣ್ಣ ತರಂತಿ ಮಟ್ಟ ನಮ್ಮ ಕಷ್ಟದಾಗ ಬಂದಾರ. ಮತ್ತೆ ಯಾರ್ದೋ ಅಪ್ಪ ಮಕ್ಕಳ ಸಲುವಾಗಿ ನಾಯಕ ಪ್ರಚಾರ ಬಿಡುವು BJP ಜನನೇ ತಯಾರಾಗ್ಬಿಟ್ಟಾರ ಈಗ. ಅದಕ್ಕ ರಾಮನವಮಿಗಳು ಇವತ್ತ ಇಡೀ ಕರ್ನಾಟಕ ಎಲ್ಲೇ ನಡೀಲಿ, ಗಣಪತಿದು ನಡೀಲಿ. ಒಬ್ಬ ಏನೋ ಅಂದಿದ್ದ ನನಗೆ, ಬರೀ ಗಣಪತಿ ಗಟ್ಟ ಕರೆಸ್ತಾರ, ಮುಂದೆ ಏನೈತೆ ನಂದೇ ಹತ್ತಿಳಿದ್ದ. ಈ ಗಣಪತಿ, ರಾಮನವಮಿ, ಹಿಂದೂ ಸಂಘಟನೆ ಏನೇ ಇದ್ರು ಇವತ್ತು ಬಸವನಗೌಡ ಪಾಳ್ಯ ಯತ್ನಾಳ ಕರ್ದೇ ಕರೀತಾರ. ನಾವು ಹೋಗ್ತೀನಿ. ಅದಕ್ಕೆ ಬಂಧುಗಳೇ, ನೀವೆಲ್ಲ ಒಕ್ಕಟ್ಟಾಗಿರಿ, ಜಾತಿ ಮತ ಮಾಡಬೇಡ್ರಿ. ರಿಸರ್ವೇಶನ್ ಪಾಲಿಸಿ ಸಾಕಷ್ಟು ಗೊಂದಲ ಆಗಿದೆ. ಅದೆಲ್ಲ ಇವ್ರ ಕಡೆ ರಿಪೇರಿ ಮಾಡೋದು ಆಗುದಿಲ್ಲ. ಇವ್ರು ಹಿಂಗೆ ಹೋಗೋರು. ಯಾಕಂದ್ರೆ 5% ಸಂವಿಧಾನ ವಿರೋಧಿಯಾಗಿ ಇವತ್ತು ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟಿದ್ದೆ ತಪ್ಪು. ಅದನ್ನೇನ SC ST ಹಿಂದುಳಿದವರಿಗೆ ಹಂಚಿಕೊಡ್ಬೋದಾಗಿತ್ತು. ಅದನ್ನ ಮಾಡೋದಿಲ್ಲ ಅವರು. ನಾ ಮೊದಲೇ ಕ್ಯಾಬಿನೆಟ್ನಾಗನೇ ಆ ರಿಸರ್ವೇಶನ್ ತೆಗೆದು ಹಾಕಿ ಉಳ್ಕಿದ ಎಲ್ಲ ಸಮಾಜಕ್ಕೆ ಹಂಚಿಕೊಡ್ತೈತಿ. ನಮ್ಮ ಮಂದಿ ಆಗ್ಬೇಕಲ್ಲ PSI, ನಂಬರ್ KS ಆಫೀಸರ್ ಆಗ್ಬೇಕಲ್ಲ. ಅವ್ ಜಮೀರ್ ಅಹ್ಮದ್ ಖಾನ್ ಮೊನ್ನೆ 1,000 ಮುಸ್ಲಿಂ ಹುಡುಗರಿಗೆ PSI ಕೋಚಿಂಗ್ ಒಂದು ಪ್ಲಾನ್ ಹೆಂಗೈತೆ ನೋಡ್ರಿ. ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಹಿತ ಜಾತಿ ವಿಷಯ ಬೀಜ ಬಿದ್ದು ಬಿಟ್ರೆ ಇವತ್ತು ಆ ಇಲಾಖೆನೂ ಅಪವಿತ್ರ ಮಾಡ್ಬೇಕನ್ನೋ ವ್ಯವಸ್ಥೆ ಸಂಚು ನಡೆದದೆ. ಅದೇ ಹಿಂದುಳಿದವ್ರಿಗೆ ಯಾಕೆ ಕೋಚಿಂಗ್ ಕೊಡಲಿಲ್ಲ? ನಮ್ಮ SC ST ಜನಾಂಗದವ್ರಿಗೆ ಯಾಕೆ ಕೋಚಿಂಗ್ ಕೊಡಲಿಲ್ಲ? ಮೈನಾರಿಟಿ ಫಂಡ್ನಿಂದ ನಮ್ಮ ಸಮುದಾಯಗಳಿಗೆ ಇವತ್ತೇನು ನೋಡ್ರಿ, ಅವ್ರ ಬಜೆಟ್ ನೋಡಿದ್ರೆ ಬರೀ ಅವೇ ಅದ. ಬಜೆಟ್ನಾಗ ಏನೂ ಇಲ್ಲ. ನಮ್ಮ ಯಾರಿಗೂ ಕೊಟ್ಟ ಮುಸ್ಲಿಂ ಕಾಲನಿಗೆ 1,000 ಕೋಟಿ, ಮುಲ್ಲಾಗಳಿಗೆ ಮಸೂದೆಯವರಿಗೆ 6,000 ರೂಪಾಯಿ, ಬಡ ಮುಸ್ಲಿಮರು ಮದುವೆ ಆಗ್ತೀನಂದ್ರೆ 50,000, ಮುಸ್ಲಿಂ ಮಕ್ಕಳು ವಿದೇಶ ಶಿಷ್ಯ ವೇತನ 30 ಲಕ್ಷ. ಯಾರಪ್ಪನ ಕೊಡ್ತೀರಪ್ಪ? ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲಿಸ್ತಾ ಇರ್ತಾರೆ ನಮ್ಮ ಸಿದ್ದರಾಮಯ್ಯ. ವಕಫ್ ಆಸ್ತಿ 150 ಕೋಟಿ. ಮುಸ್ಲಿಂ ಹೆಚ್ಚಿರುವ ಪ್ರದೇಶದಲ್ಲಿ ITI, ಅದು ಉಳಿಕಿದ್ರೆ ITI ಕಲಿಬಾರ್ದ, ಗೌರ್ಮೆಂಟ್ ITI. ಆಜಾದ್ ಸ್ಕೂಲ್ 100, ಉರ್ದು ಶಾಲೆ 100 CBSE ಶಾಲೆ. ಮುಸ್ಲಿಮರು ಏನಾರು ಯುವಕರು ಸ್ಟಾರ್ಟ್ಅಪ್ ಮಾಡ್ತೀನಿ ಅಂದ್ರೆ 3 ಲಕ್ಷ ರೂಪಾಯಿ. ಮದ್ರಸಾಗಳಿಗಿನ ಮ್ಯಾಗ ಕಂಪ್ಯೂಟರ್ ಶಿಕ್ಷಣ ಹೆಂಗ್ ಬಾಂಬ್ ತಯಾರ ಮಾಡಬೇಕು ಅನ್ನೋದು ಕಲ್ಪಲ. ಅವ್ರಿಗೆ ಕೋಚಿಂಗ್ ಈ ರೀತಿ ವ್ಯವಸ್ಥೆ ನಡೆದ್ರೆ ನಾವು ಹೇಳಿದ್ವಿ ಬಜೆಟ್ನಾಗ. ಸಿದ್ದರಾಮಯ್ಯವ್ರೆ 182 ಪೇಜ್ ಓದೋರು ಏನೋ ಹಿಂದೂಗಳಿಗೇನು ಇಲ್ವಾ? ಕಡೆ ನೀವು ಜನಾಂಗಕ್ಕೆ ಏನು ಕೊಟ್ಟಿರಿ ಅಂದ್ರೆ ಏನೂ ಇಲ್ಲ. ಮಿಸ್ಟರ್ ಯತ್ನಾಳ್ ಮೈನಾರಿಟಿ ಇಲ್ಲಿ ಹೇಳಿದ್ರಲ್ಲ ನಮ್ಮ CM ಅವರು, 10,000 ಕೋಟಿ ರೂಪಾಯಿ ಕೊಡ್ತೀನಿ. ಯಾರಕ್ಕೂ ಕೊಡ್ತೀನಿ ಅಂದ್ರೆ ನೀವು ವಿಚಾರ ಮಾಡ್ಬೇಕು. ನಾವು ಏನು ಜಗಳ ಆಡ್ಕೊಂಡು ಕೂತೀವಲ್ಲ, ಲಿಂಗಾಯತರು ಬೇರೆ, ಬ್ರಾಹ್ಮಣರು ಬೇರೆ, ದಲಿತರು, ಇದೆಲ್ಲ ಹೋಗ್ಬೇಕು. ಒಂದೇ ಒಂದು ಈ ಜೆಂಡಾ ತಳಗ ಎಲ್ಲರೂ ಏನಾಗ್ಬೇಕು? ಹಿಂದೂ ಆಗ್ಬೇಕು.
ಮತ್ತೆ ಕೆಲವೊಂದು ಸಾಂಗ್ಗಳು ಅದಾವ. ಆಮೇಲೆ ನಿಜಗುಣಾನಂದ ನಮ್ಮ ಧರ್ಮ ಬಿಟ್ಟು ಅವ್ರು ಪ್ರಚಾರ ಮಾಡ್ತಾನ. ಅವ್ನು ಹೇಳ್ದ ವಿಭೂತಿ ಆಕಳಿನಿಂದಲೇ ಯಾಕೆ ಮಾಡಬೇಕು, ಹಂಗಾದ್ರೆ ಹುಚ್ಚು ಸ್ವಾಮಿ ಬಿಟ್ಬಿಡು ವಿಭೂತಿ ಆಕಳಿ. ನೀವು ಬೇಕಾದ್ರೆ ಹಂದಿಯಿಂದಲೇ ಮಾಡ್ಬೋದು, ನಾಯಿಯಿಂದಲೇ ಮಾಡ್ಬೋದು. ಇನ್ನೊಬ್ಬ ಹೇಳ್ತಾನ ಲಿಂಗಾಯತರು ಮುಸ್ಲಿಮರು ಸಮಾನತೆ ಅಂದ್ರೆ ಇವ್ರು ಹಿಂದೂಗಳ ಪ್ರಚಾರ ಮಾಡ್ಬಿಟ್ಟು ಕೆಣಿ ಹಾಕೊಂಡು ಸಾವಿರ ಪ್ರಚಾರಕ್ಕೆ ಏನ್ ಬಂದಾರಲ್ಲ, ಇದು ಸಹಿತ ಈ ಬ್ರೇಕ್ ಬಿದ್ದೈತೆ. ಈಗ ಮೊದ್ಲಿನ ಸ್ಟೇಟ್ಮೆಂಟ್ ನೋಡಿದ್ರೆ ಒಬ್ಬರೇ ಕೊಡ್ತಾರ. ಈಗ ನಾವೆಲ್ಲ ಕ್ವಶನ್ ಮಾಡಕತ್ತೀವಿ. ರಾಮನವಮಿ ದಿವಸ ಇಲ್ಲೇನು ಸುಮಾರು 10-15 ಸಾವಿರ ಜನ ಸೇರಿರಿ. ನೀವೆಲ್ಲರೂ ಪಾಪ ಕೇವಲ ಒಂದು ಸನಾತನ ಧರ್ಮದ ರಾಮನ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಹಿಂದೂಗಳು ಒಂದಾಗಬೇಕು ಅನ್ನೋ ಸಂಕೇತ ಕೊಟ್ಟಿರಿ. ತಮಗೆಲ್ಲ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ.